ಯಾರು ನೀವು? ಜಡ್ಜ್ ಇಲ್ಲ. ಏಯ್ ಒಳಗಡೆ ಇದಾರೆ ನೋಡ. ಯಾರು ನೀವು? ಯಾರು ಬೇಕು? ಜಡ್ಜ್ ಬೇಕು. ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿದಾರ? ನ್ಯಾಯ ದೇವತೆ ಹೊರಗಡೆ, ನ್ಯಾಯಮೂರ್ತಿ ಹೊರಗಡೆ. ಜಡ್ಜ್ ನ್ಯಾಯಮೂರ್ತಿ ಅಲ್ಲ, ಅನ್ಯಾಯಮೂರ್ತಿ. ಅದಕ್ಕೆ ಈ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು. ಕರೆಕ್ಟ್. ಹೊರಗಡೆ ಹೋಗ್ತೀರಾ ಇಲ್ವಾ? ಹೋಗ್ಬೇಕಾ? ಹೋಗ್ತೀವಿ. ಅಯ್ಯೋ ಕಾಪಾಡಿ. ನಾವ ಗೊತ್ತಾಗುತ್ತೆ. ಹಗ್ಲೊತ್ನಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀರಾ? ನೀನು ಅಂದ್ರೆ ರಾತ್ರಿ ಹೊತ್ತು ಬರ್ತೀವಿ ಚಿನ್ನ. ಏನಿದೆಲ್ಲ? ಯಾರು ಮಾಡಿದ್ದೀನಲ್ಲ? ಏನು ಗೊತ್ತಾಗ್ತದೆ? ರಂಗ ನೋಡು, ಏನು ಇದೆಲ್ಲ? ಯಾರೋ 3 ಜನ ಕೇಡಿಗಳು ಬಂದು ಚಾಕು ತೋರಿಸಿ ನಮ್ಗೆಲ್ಲ ಹೊಡೆದು ರಾಧಾಮರ್ನ ಹೊತ್ಕೊಂಡು ಹೋಗ್ಬಿಟ್ರು. ಬುದ್ಧಿ, ನೀವು ಕಾರ್ನಲ್ಲಿ ಕೂತ್ಕೊಳ್ಳಿ, ನಾನು ಸ್ವಲ್ಪ ಬಿಸ್ನೆಸ್ ವಿಷಯ ಮಾತಾಡ್ಕೊಂಡ್ ಬರ್ತೀನಿ. ಹಲೋ, ಜಡ್ಜ್ ಲಿಂಗಪ್ಪ ಇದ್ದಾರಾ? ಹೌದು. ನೀವ್ಯಾರು ಮಾತಾಡ್ತಿರೋದು? ನಾನು ದೇವರ್ತಿ ಬಂಗಾರಿ ಮಾತಾಡ್ತಾ ಇರೋದು. ಜ್ಞಾಪಕ ಬಂತ? 3 ವರ್ಷದ ಹಿಂದೆ ನನ್ನ ಸ್ನೇಹಿತರನ್ನ ಜೈಲಿನಲ್ಲಿ ಕೊಳೆ ಹಾಕ್ತಲ್ಲ, ಅಲ್ಲ 3 ತಿಂಗಳ 6 ತಿಂಗಳ ಕೊಟ್ಟಿದ್ರೆ ನಿಮ್ಮಪ್ಪನ ಮನೆ ಗಂಟು ಹೋಗ್ತಾ ಇತ್ತ. ಜಡ್ಜನ್ ಹೆದರ್ಸ್ತೀಯೇನೋ? ವ್ಯಾಪಾರ ಮಾಡ್ತಾ ಇದ್ದೀನಿ. ನಮಗ್ 3 ವರ್ಷ ಅನ್ಯಾಯ ಆಗೋದಕ್ಕೆ ನಿನಗ್ 3 ಲಕ್ಷ ರೂಪಾಯಿ ದಂಡ ಕೊಡ್ತಿದ್ರೆ ನಿನ್ ಮಗಳು ಸಾಫ. ಏನ್ ಕಾರ್ ಕೆಟ್ಟಾಗಿದ್ಯಾ? ಏಯ್, ಯಾರ ನೀನು? ನಿಮ್ಮಂತವ್ರಿಗೆ ಸಹಾಯ ಮಾಡಕ್ಕಿರೋ ಮೊಬೈಲ್ ಮೆಕ್ಯಾನಿಕ್. ಓ, ಮೆಕ್ಯಾನಿಕಾ? ಹಾಗಾದ್ರೆ ಕಾರ್ ರಿಪೇರಿ ಮಾಡು. ಏನದು? ಅದಲ್ಲ ನಿನ್ಗೆ ಯಾಕ? ನಿನ್ ಕೆಲಸ ನೀನ್ ಮಾಡು. ಏನು ಮಾಡ್ತಾ ಇದ್ದೀರಾ? ಯಾರೋ ಹುಡುಗಿ? ನಿಮ್ಮ ಮಾವನ ಮಗಳು. ಕೆಲಸ ನೋಡ ಬೇವರ್ಸಿ. ಅಪ್ಪ ಕಣ ಬೇವರ್ಸಿ.
ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ಕಡೆಗೂ ವೈರ್ಲೆಸ್ ಮೆಸೇಜ್ ಕೊಟ್ಟಿದೆ. ಮೈಸೂರು ಕಡೆ ಹೋಗಿ ಬರೋ ಕಾರ್ಗಳನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಏರ್ಪಾಟ್ ಮಾಡಿದೆ. ಅಪರಾಧಿಗಳು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಡ್ಯಾಡಿ ಪಾಪು ಡ್ಯಾಡಿ ಪಾಪು ನೀನ್ ಹೇಗ್ ಬಂದ್ಯಮ್ಮ? ಡ್ಯಾಡಿ ಇವರೇ ಡ್ಯಾಡಿ ನನ್ನ ಕಾಪಾಡಿದ್ದು. ಇಲ್ದೆ ಹೋಗಿದ್ರೆ ಈ ಕಟಕರು ನನ್ನ ಏನ್ ಮಾಡ್ತಿದ್ರು? ನೀವು ಸರ್, ನಾನೊಬ್ಬ ಮೊಬೈಲ್ ಮೆಕ್ಯಾನಿಕ್, ಸಮಾಜ ಸುಧಾರಣಾ ಸಂಘಕ್ಕೆ ಲೀಡರ್ ಆಗಿದ್ದೀನಿ. ನನ್ನ ಹೆಸರು ಗಜೇಂದ್ರ ತಾನೇ? ವೆರಿ ಗುಡ್. ನಿಮ್ಮನ್ನು ನೋಡಿದ್ದು ಬಹಳ ಸಂತೋಷ. ನಿಮ್ ಬಗ್ಗೆ ನನ್ನ ಹತ್ರ ಬಹಳ ಜನ ಹೇಳಿದ್ದಾರೆ. ಈ ಸಮಾಜಘಾತಕರನ್ನ ಹಿಡಿಯೋದಿಕ್ಕೆ ನೀವೊಂದು ಫ್ಲೈಯಿಂಗ್ ಸ್ಕ್ವಾಡೇ ಇಟ್ಟಿದ್ದೀರಂತೆ. ಮಿಸ್ಟರ್ ಗಜೇಂದ್ರ, ನಿಮ್ ಇವ್ರು ಹೇಗೆ ಸಿಕ್ಕಿದ್ರು? ಮೈಸೂರು ರೋಡಲ್ಲಿ ಇವ್ರ ಕಾರ್ ಕೆಟ್ಟೋಗಿ ನಿಂತಿತ್ತು. ಅದನ್ನ ರಿಪೇರಿ ಮಾಡಕ್ ಹೋಗಿ ಇವ್ರನ್ನ ರಿಪೇರಿ ಮಾಡ್ಬೇಕಾಗಿ ಬಂತು. ಮಿಸ್ಟರ್ ಗಜೇಂದ್ರ, ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ದೊಡ್ಡ ಮಾತು ಸರ್. ಆಫೀಸರ್ಸ್, ಅರೆಸ್ಟ್ ದೆಮ್. ಎಸ್ ಸರ್. We found empty. 1 hour empty. ಅಮ್ಮ, ಏನಪ್ಪ? ನಮ್ ಲಲಿತಾ ಕಾಲೇಜ್ ಓದ್ತಾಳ, ಪ್ರೈಮರಿ ಸ್ಕೂಲ್ ಓದ್ತಾಳ? ಕಾಲೇಜ್. ಕಾಲೇಜ್ ಓದ್ತೀಯಾ? ET. ಮತ್ತಿದೇನ್ ಮಕ್ಳ ತರ ಗಟ್ಟಿಯಾಗಿ ಓದ್ತೀಯಲ್ಲ, ಸ್ವಲ್ಪ ಮೆತ್ಕೋದು. ನಾಳೆ ನನಗೆ ಟೆಸ್ಟ್ ಇದೆ. ಓಹ್, ಟೆಸ್ಟ್ ಇದೆಯಾ? ಸರಿ ಸರಿ, ಬಾ, ಟೈಮ್ ಆಯ್ತು, ಊಟ ಮಾಡುವಂತ. ಊಟ ಆಮೇಲೆ. ಇಟ್ ಈಸ್ ಅಮ್ಮ. ಅಮ್ಮ, ಏನಮ್ಮ? ಕಾಲೇಜ್ ಫೀಸಿನ ವಿಷಯ ಅಣ್ಣನ್ ಹೇಳ್ದ್ಯಾ? ಹೇಳಿದ್ದಾಯ್ತು, ಕೊಟ್ಟಿದ್ದಾಯ್ತು, ಬಾ ಅಮ್ಮ, ಊಟ ಮಾಡು. ಹೌದಾ ಅಮ್ಮ? ಹೌದಮ್ಮ. ಸಾಸಿವೆ ಬಾಟ್ಲಲ್ಲಿ 100 ರೂಪಾಯಿ ನೋಟ್ ಇಟ್ಟಿದ್ದೀರಿ, ತಗೋ ಹೋಗು. ಹಾಯ್, ಒಳ್ಳೆ ಅಣ್ಣ. ಅಮ್ಮ, ಏನಮ್ಮ? ಇದ್ರಲ್ಲಿ ದುಡ್ಡೇ ಇಲ್ಲ. ಅದಲ್ಲೇ ಹಾಕಿದ್ದೀನಿ ನೋಡಮ್ಮ, ಸರಿಯಾಗಿ. ಇಲ್ಲಮ್ಮ, ನೀನೇ ನೋಡು. ಇದರಲ್ಲೇ ಹಾಕಿದ್ನಲ್ಲ, ಏನಾಯ್ತು? ಅಮ್ಮ, ಅಪ್ಪ ಮನೆಗೆ ಬಂದಿದ್ರಾ? ಹೂನಪ್ಪ, ಸಂಜೆ ಬಂದಿದ್ರು. ಸರಿ ಬಿಡು, ಇಷ್ಟೊತ್ತಾಗ್ಲೇ ಆ ದುಡ್ಡು ವಿಸ್ಕಿ ಆಗೋಗಿರುತ್ತೆ. ನಾನೇ ವಿಸ್ಕಿ ವಿಶ್ವನಾಥ. ನಾನು ಪ್ರಾಂತಿ ಭೀಮಯ್ಯ. ಸ್ನೇಹಿತರೆ, ಡ್ರಿಂಕ್ಸ್ ಕುಡಿಯೋದ್ರಲ್ಲಿ ಇವರಿಬ್ರು ಬಹಳ ಘಟಾನುಘಟಿಗಳು. ಇವಿಬ್ರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಅಂತ ತೀರ್ಮಾನ ಮಾಡೋದಕ್ಕೆ ನಾವು ಈ ಪಂದ್ಯ ಏರ್ಪಾಡು ಮಾಡಿದ್ದೀವಿ. ಇವ್ರ ಮುಂದೆ 5 ಬಾಟ್ಲು ಡ್ರಿಂಕ್ಸ್ ಇಟ್ಟಿದ್ದೀವಿ. ಯಾರು ಇದನ್ನ ಪೂರ್ತಿಯಾಗಿ ಕುಡಿದು ಸ್ಟಡಿಯಾಗಿ ಕೌಂಟರ್ ಹತ್ರ ಹೋಗಿ 500 ರೂಪಾಯಿ ತಗೋತಾರೋ ಅವ್ರನ್ನ ಚಾಂಪಿಯನ್ ಅಂತ ತೀರ್ಮಾನ ಮಾಡ್ತೀವಿ. ಕಮಾನ್. ಬುಕ್ಕಡ್ ಭೀಮಾ, ಈ ವಿಸ್ಕಿ ವಿಶ್ವನಾಥನ್ ಸೋಲ್ಸೋಕ್ ನಿನ್ ಹಣೆಯಲ್ಲೇ ಬರ್ದಿಲ್ವೋ ಮಾ? ಮಿಸ್ಟರ್ ವಿಶ್ವನಾಥ್, ಸ್ವಲ್ಪ ತಡೀರಿ, ತೀರ್ಮಾನವಾಗುತ್ತೆ. ಕುಡ್ದಿದ್ಯಾ? ಇಲ್ಲ ಇಲ್ಲ, ಕುಡಿಬೇಡ. ಬನ್ನಿ.
ಸ್ವಾಮಿ ರೇ ಸ್ವಾಮಿ ಇಲ್ಲೆಲ್ಲ ಕುಂತ್ಕೊಳ್ಳೋದು ಅಲ್ಲಿ ಒಳಗಡೆ ಬನ್ರಿ ರೇ ಸ್ವಾಮಿ ರೇ ಯಜಮಾನ್ರೆ ಅಲ್ರಿ ಕುಂತ್ಕೊಳ್ಳೋದು ಒಳ್ಳೆ ಗಿರಾಕಿ ಕಣೆ ನಮ್ಗೆ ಏಯ್ ಏನೇ ಅದು? ನೋಡಿ ಸ್ವಾಮಿ ಕುಡಿದ್ಬಿಟ್ಟು ಮುಂದ್ಗಡೆ ಕುಂತ್ಕೊಂಡು ಗಾಡಿ ಓಡಿಸು ಅಂತಾರೆ ಅದು ಅವ್ರು ಮಾತಾಡ್ತಾ ಇಲ್ಲ, ಒಳಗಡೆ ಇರೋ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಅಪ್ಪ ಸರ್ ಇವ್ರು ಚಾಲೆಂಜ್ ಮಾಡ್ಕೊಂಡು 5 ಬಾಟ್ಲು ವಿಸ್ಕಿ ಕುಡ್ದು 500 ರೂಪಾಯಿ ಗೆದ್ದಿದ್ದಾರೆ ಸರ್ ಇವರು. ಕುಡಿದ ಆರೋಗ್ಯ ಕೆಡಿಸ್ಕೊಳ್ಳೋದಲ್ದೆ ಈ ವಯಸ್ಸಲ್ಲಿ ಇವ್ರಿಗೆ ಚಾಲೆಂಜ್ ಬೇರೆ. ಹಿಡ್ಕೋ. ಅಣ್ಣ ಅಪ್ಪ ದಾನ ಮಾಡಪ್ಪ, 3 ದಿವಸ ಆಯ್ತು ಊಟ ಮಾಡಿ ದಾನ ಮಾಡಪ್ಪ. ರೀ ಏನ್ರಿ ಇದು ಇವ್ರ ದುಡ್ಡು ತೆಗ್ದು ಅವ್ರಿಗೆ ದಾನ ಮಾಡ್ತಿದ್ರಲ್ರಿ, ಯಾರ್ರೀ ನೀವು? ಈ ಅನ್ಯಾಯ ದುಡ್ಡು ನಮಗ್ ಬೇಡಯ್ಯ. ಇವ್ರು ಯಾರು ಅಲ್ಲ, ನಮ್ಮಪ್ಪ. ಬಾ ಹಿಡ್ಕೋ. ಅಜ್ಜಿ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಜ್ಜಿ, ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ. ಮಿಸ್ಟರ್ ಗಜೇಂದ್ರ, ಎಚ್ಚರ ಆದ್ಮೇಲೆ ಈ ಟ್ಯಾಬ್ಲೆಟ್ಸ್ ಕೊಡಿ. ಏನಿಲ್ಲ, ಓವರಾಗಿ ಕುಡಿದ್ಬಿಟ್ಟಿದ್ದಾರೆ. 3-4 ಗಂಟೆಲಿ ಜ್ಞಾನ ಬರುತ್ತೆ. ಬೆಳಿಗ್ಗೆ ಬಂದು ಮತ್ತೆ ನೋಡ್ತೀನಿ. ಡಾಕ್ಟರ್ ಏನ್ ಹೇಳಿದ್ರು ಗಜೇಂದ್ರ? ನಿಮ್ಮಪ್ಪ ಸಾಯಲ್ಲ, ಹೆದರ್ಕೋಬೇಡ ಅಂದ್ರು. ನಿನ್ ಕೋಪ ತೋರ್ಸ್ಕೊಳ್ಳೋದಿಕ್ಕೆ ಇದೇ ಏನೋ ಗೊತ್ತು. ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಏನೇನೋ ಮಾತಾಡ್ತೀಯಲ್ಲೋ. ನನ್ ಸಂಕಟ ನಿನ್ಗೆ ಹೇಗ್ ಗೊತ್ತಾಗುತ್ತೆ? ನೀನ್ ಯಾಕಮ್ಮ ಸಂಕಟ ಪಡ್ತೀಯಾ? ನಿನ್ ಗಂಡ ಚೆನ್ನಾಗಿ ಕುಡ್ದಿಯಾನೆ, 4-5 ಗಂಟೆ ಆದ್ಮೇಲೆ ಜ್ಞಾನ ಬರುತ್ತೆ ಅಂದ್ರು. ಯಾವನವನು ಹಾಗಂತ ಹೇಳಿದ್ದು? ಡಾಕ್ಟ್ರಪ್ಪ ಯಾವನವನು? ದನದ ಡಾಕ್ಟರ್ ವಿಸ್ಕಿ ವಿಶ್ವನಾಥನ್ ಸ್ಟಾಮಿನ ಏನು ಅಂತ ಅವನಿಗೇನೋ ಗೊತ್ತು. ಅಮ್ಮ, ದೇಶದಲ್ಲಿ ಎಲ್ರು ಆ ಬಿರು ಸಿಕ್ತು ಈ ಬಿರು ಸಿಕ್ತು ಅಂತ ಹೆಮ್ಮೆ ಪಡ್ತಾರೆ. ನಿನ್ನ ಗಂಡ ವಿಸ್ಕಿ ವಿಶ್ವನಾಥ ಅಂತ ಬಿರುದಿಟ್ಕೊಂಡು ಹೆಮ್ಮೆ ಪಡ್ತಾ ಇದ್ದಾನೆ. ಏಯ್ ಗಜೇಂದ್ರ, ಮಗನಾದವನು ಅಪ್ಪನಿಗೆ ಕೊಡೋ ಮರ್ಯಾದೆ ಏನೋ ಇದು? ಅಪ್ಪ ಅಪ್ಪನ್ ತರ ಇದ್ದಿದ್ರೆ ಮರ್ಯಾದೆ ತಾನಾಗೆ ಬರುತ್ತೆ. ದುಡ್ಡು ದುಡ್ಡು ಎಲ್ಲಿ ಎಲ್ಲ ನನ್ನ ಜೇಬಲ್ಲಿ ಇದ್ದಿದ್ದು ದುಡ್ಡು ಏನಾಯ್ತೆ? ಯಾಕೆ ಕೂಗಾಡ್ತೀಯ? ನಾನೇ ತಗೊಂಡೆ. ಯಾಕೋ ತಕೊಂಡೆ? ಪಾಪದ ದುಡ್ಡನ್ನ ಪರರಕ್ಕೆ ದಾನ ಮಾಡಿದೆ. ನೋಡ್ದೇನೆ, ನಾನ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿ ದುಡ್ಡ ದಾನ ಮಾಡ್ಬಿಟ್ಟಂತೆ. ದಾನ ನಿನ್ನ ಮಗ. ಎಷ್ಟೊತ್ತು ಇರ್ಯಾ ನಿನ್ಗೆ? ನೀನು ಬೆವರ್ಸೂರು ಸಂಪಾದನೆ ಮಾಡಿದ್ಯಾ? ಆ ಭಾಗ್ಯ ನಮ್ಗಿದ್ದಿದ್ರೆ ನಮ್ಮನೆ ಯಾಕೆ ಹಿಂಗಿರ್ತಿತ್ತು? ನೀನ್ ಯಾಕೆ ಹೋಗಿ ಬಿದ್ದಾದ ಮೇಲೆ ಬಿದ್ದಿರ್ತಿದ್ದೆ? ನನಗೆ ಅಪ್ಪನಿಗೆ ಜವಾಬ್ ಕೊಡೋ ಮಟ್ಟಕ್ಕಾದೇನೋ? ಏನಾಯ್ತಪ್ಪ? ಏನಾಗಿದೆ ನಿಮ್ಗೆ? ಯಾಕೆ ಕುಡಿದು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಅಮ್ಮ ಸ್ವಲ್ಪ ಸುಮ್ಮನೆ ಅಮ್ಮ. ಅಪ್ಪ